ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಪಶ್ಚಿಮ ಘಟ್ಟದ ನದಿಗಳ ಜೋಡಣೆ ಯೋಜನೆಯನ್ನು ಸ್ಥಗಿತಗೊಳಿಸಲು ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಆಂದೋಲನ ನಡೆಯುತ್ತಿದೆ. ಪಶ್ಚಿಮ ಘಟ್ಟದ ಪರಿಸರ ನಮ್ಮ ಬದುಕನ್ನು ಉಳಿಸಿಕೊಳ್ಳುವ ಈ ಹೋರಾಟದಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ವಿನಂತಿಸಿದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಶಿರಸಿಯಲ್ಲಿ ಜನವರಿ 11ರಂದು ನಡೆಯುವ ಬೃಹತ್ ಜನ ಸಮಾವೇಶದ ಕುರಿತು ಯಲ್ಲಾಪುರದ ಟಿಎಸ್ಎಸ್ ಶಾಖೆಯ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಯೋಜನೆಯ ಡಿಪಿಆರ್ಗೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಅದರ ಪ್ರಕ್ರಿಯೆಗಳು ಮುಗಿದು ಅನುಷ್ಠಾನದ ಹಂತಕ್ಕೆ ಬರಲು ಕೆಲವು ತಿಂಗಳುಗಳು ಬೇಕು. ಅಷ್ಟರೊಳಗೆ ಹೋರಾಟವನ್ನು ತೀವ್ರಗೊಳಿಸಿ ಯೋಜನೆ ರದ್ದಾಗುವಂತೆ ಮಾಡಬೇಕು. ಈ ಹೋರಾಟ ಕೇವಲ ಪಶ್ಚಿಮ ಘಟ್ಟಕ್ಕೆ ಸೀಮಿತವಾಗದೆ ಮುಂದೆ ಎಂದು ಇಡೀ ರಾಜ್ಯದಲ್ಲಿ ಇಂತಹ ಅವೈಜ್ಞಾನಿಕ ಯೋಜನೆಗಳು ನಡೆಯದಿರುವಂತೆ ನೀಡುವ ಎಚ್ಚರಿಕೆಯಾಗಬೇಕು ಎಂದರು. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಯೋಜನೆಯಿಂದ ಆಗುವ ಸಮಸ್ಯೆಗಳ ಬಗ್ಗೆ ಜನರಿಗೆ ಸರಿಯಾಗಿ ತಿಳುವಳಿಕೆ ಮೂಡಿಸಿ ಹೋರಾಟಕ್ಕೆ ಇಳಿಯುವಂತೆ ಮಾಡಬೇಕು. ಹೋರಾಟದ ವಿಚಾರದಲ್ಲಿ ಜಿಲ್ಲೆಯ ಜವಾಬ್ದಾರಿಯುತ ಜನಪ್ರತಿನಿಧಿಗಳ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು. ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇಲ್ಲಿಯ ಸ್ಥಿತಿಯನ್ನು ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ಗಮನ ಸೆಳೆಯಬೇಕು. ಅವೈಜ್ಞಾನಿಕ ಯೋಜನೆಯಿಂದ ಯಾವ ರೀತಿ ನಷ್ಟವಾಗುತ್ತದೆ ಎಂಬುದಕ್ಕೆ ಎತ್ತಿನಹೊಳೆ ಯೋಜನೆಯ ನಿದರ್ಶನ. ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಗಳು ನಡೆಯುವ ಸಾಧ್ಯತೆ ಬಗ್ಗೆ ಎಚ್ಚರಿಕೆ ಅಗತ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ, ಯೋಜನೆಯ ಅನುಷ್ಠಾನದಿಂದ ನಮ್ಮ ಬದುಕಿನ ಮೇಲೆ ನೇರ ಪರಿಣಾಮ ಆಗಲಿದೆ. ನಾವು ಯೋಜನೆಯನ್ನು ವಿರೋಧಿಸುತ್ತಿರುವುದು ಯಾಕೆ, ಈ ಯೋಜನೆ ಹೇಗೆ ಅವೈಜ್ಞಾನಿಕವಾದದ್ದು ಎಂಬ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಕಾರವಾರಕ್ಕೆ ಬಂದಾಗ ಉಪಮುಖ್ಯಮಂತ್ರಿಗಳು ಈ ಯೋಜನೆ ಅನುಷ್ಠಾನಕ್ಕೆ ಬಂದೇ ಬರುತ್ತದೆ ಎಂದು ಹೇಳಿದ್ದಾರೆ. ಸಮರ್ಪಕ ಮಾಹಿತಿ ಇಲ್ಲದೆ ಅಥವಾ ಯಾರದೋ ಮಾತು ಕೇಳಿ ಅವರು ಈ ರೀತಿ ಮಾತನಾಡಿರಬಹುದು. ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತಿದೆ. ಯಾವ ಕಾರಣಕ್ಕೂ ಯೋಜನೆ ಅನುಷ್ಠಾನವಾಗದಂತೆ ತಡೆಯುವ ನಿಟ್ಟಿನಲ್ಲಿ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು. ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ಡಿ ಶಂಕರ್ ಭಟ್, ಎಸ್ಎಂ ಭಟ್, ಎಂಕೆ ಭಟ್ ಯಡಳಿ ಮಾತನಾಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿ ಹೋರಾಟ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಮಾಡಬೇಕಾದ ಸಿದ್ಧತೆಯ ಬಗ್ಗೆ ಚರ್ಚಿಸಲಾಯಿತು. ಈ ವೇಳೆ ಆನ್ಗೋಡ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎನ್ಕೆ ಭಟ್ ಅಗಾಶ್ ಕುಂಬ್ರಿ, ಕಳಚೆ ಸಹ್ಯಾದ್ರಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಉಮೇಶ್ ಭಾಗವತ್, ಮಾವಿನಮನೆ ಸಹಕಾರಿ ಸಂಘದ ಅಧ್ಯಕ್ಷ ಸುಬ್ಬಣ್ಣ ಬೋಳ್ಮನೆ, ಯಲ್ಲಾಪುರ ಸೀಮಾ ಪರಿಷತ್ ಅಧ್ಯಕ್ಷ ನಾಗೇಶ್ ಹೆಗಡೆ ಪಣತಗೇರಿ, ನಗರ ಸೀಮಾ ಪರಿಷತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಹೆಗಡೆ, ಟಿಎಸ್ಎಸ್ ನಿರ್ದೇಶಕ ಕೃಷ್ಣ ಹೆಗಡೆ ಜೂಜಿನಬೈ, ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕ ಟಿಆರ್ ಹೆಗಡೆ, ನರಸಿಂಹ ಸಾತೋಡಿ ಇತರರು ಉಪಸ್ಥಿತರಿದ್ದರು. ಟಿಎಸ್ಎಸ್ ಸಲಹಾ ಸಮಿತಿ ಸದಸ್ಯ ಗಣಪತಿ ಭಟ್ ಸ್ವಾಗತಿಸಿದರು. ಹೋರಾಟ ಮಾಡೋದಂತಂದ್ರೆ ಹಿಡಿದು ಅವರು ಬಹಳ ಚಿಕ್ಕ ವಯಸ್ಸಿಗೆ ನಮ್ಮ ಮಕ್ಕಳಿಗೆ ಪಾದಯಾತ್ರೆ ಮಾಡುವಂತ ಸಂಕಲ್ಪ ಮಾಡಿದ್ರು. ಆ ಸಂದರ್ಭದಲ್ಲಿ ಇದ್ದಂಥ ಸ್ವರ್ಣವಲ್ಲಿ ಮಠ ಮತ್ತು ನಾವ್ಯಾರು ಈ ಪ್ರದೇಶದ ಹಿರಿಯರಿದ್ರು, ಅವರೆಲ್ಲರೂ ಯಾಕೆ ಮಾಡ್ತೀರಿ ಪಾದಯಾತ್ರೆ ಸ್ವಾಮಿಗಳಿಗೆ, ನೀವು ನಾವೆಲ್ಲ ಅದನ್ನ ವಿಚಾರ ಮಾಡ್ತೀವಿ ಅಂತ. ಆದರೆ ಅವ್ರು ಕೇಳಿಲ್ಲ, ಬೇಡ ಅಂತ. ಸೊ ಅಲ್ಲಿಂದ ಆ ಪಾದಯಾತ್ರೆಯಿಂದ ಆರಂಭವಾದಂಥ ಈ ಜನಾಂದೋಲನ ಅದಕ್ಕೆ ರೆಡಿ ಮಾಡಬೇಕು, ಅದನ್ನು ಮತ್ತೆ ಅವರು ಫೈನಲ್ ರೌಂಡ್ಸಿಗೆ ಡೆಲ್ಲಿನಲ್ಲಿ ಮತ್ತೆ ಅದು ಪುನರ್ ಪರಿಶೀಲನೆ ಆಗಬೇಕು. ಅದಾದ್ಮೇಲೆ ಮತ್ತೆ ರಾಜ್ಯ ಸರ್ಕಾರ ಕಳಿಸ್ತಾರೆ. ಆ ರಾಜ್ಯ ಸರ್ಕಾರಕ್ಕೆ ಬಂದು ಹೋಗಿ ಮಾಡ್ಲಿಕ್ಕೆ ಮತ್ತೆ ತಿಂಗಳ ತಗೊಂಡಿರ್ತಾರೆ. ಅದೆಲ್ಲನೂ ನಾವು ನೋಡ್ತಾ ಇದ್ದಂಗೆ ನಾವು ಒಂದೊಂದು ಕೊನೆ ಕೊಯ್ಲು ಮತ್ತೊಂದು ಹೇಳೋದಂಗೆ ಮುಗಿತಾ ಹೋಗ್ಬಿಡ್ತದೆ. ನೋಡ್ತಾ ಮತ್ತೊಂದು 6 ತಿಂಗಳ ಕಳೆದ್ಬಿಡ್ತೇವೆ. ಹಾಗಾಗಿ ಈಗ ಇದನ್ನ ಮುಂದಿನ ಹಂತದಲ್ಲಿ ಅವರು ಹೋಗೋದಕ್ಕೆ ಮೊದಲು ನಾವಿದನ್ನು ತಡಿಬೇಕು ಎನ್ನುವಂಥದ್ದು 4 ತಿಂಗಳ ಹಿಂದೆ ನಿರ್ಣಯ ಮಾಡಿರುವಂಥ ಆ ತೀವ್ರತೆ ಬಿಸಿ ಕೆಳಮಟ್ಟದಲ್ಲಿ ತಲುಪಿದೆಯಾ ಅನ್ನೋದನ್ನು ನಾವು ಇವತ್ತು ಗಂಭೀರವಾಗಿ ಮಾತಾಡೋರು ಎಲ್ಲರೂ ಯೋಚನೆ ಮಾಡ್ತೀವಿ. ಸೊಸೈಟಿಗಳೆಲ್ಲ ಠರಾವ್ ಮಾಡಿದೆ. ಆ ಠರಾವ್ ಮಾಡಿದ ಬಹುಶಃ ಸೊಸೈಟಿಗಳು ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ ಅಂತ ನಮ್ಮ ಠರಾವ್ಗಳು. ಆ ಸ್ಥಿತಿಯಲ್ಲಿ ನಾವು ಇರುವಂತ 8 ದಿವಸ ಇದೆ, ಬರೋಬ್ಬರಿ 8 ದಿವಸ ಲೆಕ್ಕ 7 ದಿವಸ ಸಿಗೋದು. ಏನು ಮಾಡ್ಬೋದು ಅಂತ ರಿಯಲಿಸ್ಟಿಕ್ ಆಗಿ ನಾವು ಯೋಚನೆ ಮಾಡಬೇಕು. ಹಿಂದೆ ನಾವು ಮಾಗೋಡಲ್ಲಿ ಸಮಾವೇಶ ಮಾಡಿದಾಗ ಹಾಗೆಷ್ಟು ಒಂದು 3-3.5 ಸಾವಿರ ಜನ ಸೇರಿದ್ರು. 30,000. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.